ದಯಮಾಡಿ ಗ್ರಾಮದ ಬಂಧುಗಳು ಓಂ ತದೇವ ಲಗ್ನಂ ಸುದಿನಂ ಆರಾಗಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀರ ಪತಯೇ ನಮೋ ನಮಃ ಸುಲಗ್ನಾ ಸರ್ವದಿಷ್ಟತೆ ಇಷ್ಟಾರ್ಥ ಫಲ ಸಿದ್ಧಿರಸ್ತು ಮನೋವಾಂಛತ ಫಲ ಸಿದ್ಧಿರಸ್ತು ಸಕಲ ಸನ್ಮಂಗಳಾನಿ ಭವಂತು ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯಾಭಿವೃದ್ಧಿರಸ್ತು ಶೀಘ್ರಮೇವ ಉತ್ತಮ ವ್ಯಾಸಂಗ ಅಭಿವೃದ್ಧಿರಸ್ತು. ಆದಷ್ಟು ಬೇಗ ಪ್ರಮೋಷನ್ ಸಿಗಲಿ ಕಲ್ಯಾಣ ಆಗಲಿ ಅಂತ ಮಾನ್ಯ ಸರ್ಕಾರದ ಸುತ್ತೋಲೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಲೂಕು ಆಡಳಿತ ಶಿಡ್ಲಘಟ್ಟ ಅವರಿಂದ ವಿಶೇಷ ಈ-ಪೌತಿ ಖಾತಾ ಆಂದೋಲನದ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇದೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಜಯಲಕ್ಷ್ಮಮ್ಮ ಮುರಾಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಂದೋಲನದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಜಿಲ್ಲಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಪೌತಿ ಖಾತೆ ಆಂದೋಲನ ಅಂತ ಹೇಳ್ಬಿಟ್ಟು ಇವತ್ತು ಹಮ್ಮಿಕೊಂಡಿದ್ದು ಶಿಡ್ಲಘಟ್ಟ ತಾಲೂಕಲ್ಲಿ ನಾವು 4 ಹೋಬಳಿಯಲ್ಲೂ ಚಾಲನೆ ಕೊಟ್ಟಿದ್ದೀವಿ. ನಾವೇ ಮನೆ ಮನೆಗೂ ಬಂದು ಈ ಪೌತಿ ಖಾತೆ ಮಾಡ್ಕೊಡಿ ಅಂತ ಹೇಳಿ ನಿಮ್ಗೆ ಬೇರೆಸ್ಬಿಟ್ಟು ಯಾವ್ಯಾವ ದಾಖಲಾತಿಗಳು ಬೇಕು ನಿಮ್ಗೆ ಈ ಪೌತಿ ಮಾಡ್ಕೊಳ್ಳೋದಕ್ಕೆ ಅಂತ ತಿಳಿಸ್ಬಿಟ್ಟು ಈ ಪೌತಿ ಖಾತೆಯನ್ನು ಹೆಚ್ಚಾಗಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಜಂಗಮಕೋಟೆ ಹೋಬಳಿ ಮನ್ಮಾಚನಹಳ್ಳಿಯಲ್ಲಿ ಬಂದು ನಿಮ್ ಗ್ರಾಮಸ್ಥರನ್ನ ಭೇಟಿಯಾಗಿ ನಾವು ಯಾರ್ಯಾರು ಈ ಪೌತಿ ಆಗಿಲ್ಲ, ಎಷ್ಟು ಅರ್ಜಿಗಳು ಬಂದಿದೆ, ಎಷ್ಟು ಅರ್ಜಿಗಳು ಇನ್ನೂ ಬಾಕಿ ಇದೆ ಅಂತ ತಿಳಿಸ್ಬಿಟ್ಟು ಈ ಪೌತಿ ಖಾತೆ ಮಾಹಿತಿ ನಿಮ್ಗೆ ಕೊಟ್ಟು ಅತಿ ಹೆಚ್ಚಾಗಿ ಮಾಡ್ಕೊಳ್ಳಿ ಅಂತ ತಿಳಿಸಕ್ಕೆ ಬಂದಿದ್ದೀವಿ. ಈಗ ಜಂಗಮಕೋಟೆ ಹೋಬಳಿಗೆ ನೋಡ್ರೆ ನಮ್ಮಲ್ಲಿ 9,000ದಷ್ಟು ಅರ್ಜಿಗಳು ಬಂದಿದೆ ಜಂಗಮಕೋಟೆ ಹೋಬಳಿಯಲ್ಲಿ. ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ನಾವು ಈ ಖಾತೆ ಮಾಡೋದಕ್ಕೆ ನಿಮ್ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಅಗತ್ಯ ದಾಖಲಾತಿಗಳು ಯಾವ್ಯಾವಿದೆ ನೀವು ನಮ್ಗೆ ಮಾಹಿತಿ ಕೊಟ್ಟು ಸಹಕರಿಸಿದ್ರೆ ನಮ್ಮ ವಿಲೇಜ್ ಅಕೌಂಟೆಂಟ್ ಆಗಿ ಯಾರ್ಯಾರಿದ್ದಾರೆ ಅವ್ರಿಗೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಈಗ ನಾವು ಕೇಳೋ ಮಾಹಿತಿ ಬೇಕಾಗಿರುವಂತ ದಾಖಲಾತಿಗಳು ಯಾವ್ಯಾವು? ಫಸ್ಟ್ RTC ಅಲ್ಲಿ ನಿಮ್ ಹೆಸರು ಇರ್ಬೇಕು. ಯಾರು ಮೃತಪಟ್ಟಿರೋರಿದ್ದಾರೆ ಅವ್ರ ಹೆಸರು RTC ಅಲ್ಲಿ ನಮೂದಾಗಿರ್ಬೇಕು. ಆ RTC ಅಲ್ಲಿ ನಮೂದಾಗಿರೋ ಹೆಸರು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಮ್ಗೆ. ಸೊ ಫಸ್ಟ್ RTC ಇಸ್ ಇಂಪಾರ್ಟೆಂಟ್. RTC ಜೊತೆಗೆ ಡೆತ್ ಸರ್ಟಿಫಿಕೇಟ್ ಜೊತೆಗೆ ವಂಶವೃಕ್ಷ, ಅವ್ರ ವಂಶಸ್ಥರು ಯಾರ್ಯಾರಿದ್ದಾರೆ ಅವ್ರದ್ದು ವಂಶವೃಕ್ಷ ಬೇಕಾಗುತ್ತೆ ನಮ್ಗೆ. ಮತ್ತೆ ಆಧಾರ್ ಕಾರ್ಡ್, OTP ಲಿಂಕ್ ಆಧಾರ್ ಕಾರ್ಡ್ ಅಲ್ಲಿ ಯಾವ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ ಆ ನಂಬರ್ ಇರ್ಬೇಕು ಆಧಾರ್ ಕಾರ್ಡ್ ಅಲ್ಲಿ. ಸೊ ಇಷ್ಟು ದಾಖಲಾತಿಗಳಿದ್ರೆ ನಾವು ಪೌತಿ ಖಾತೆ ಮಾಡ್ಬೋದು. ಇದ್ಯಾವ್ದು ದಾಖಲಾತಿಗಳು ಮತ್ತೆ ನೀವು ಆಧಾರ್ OTP ಟೈಮ್ ಕೊಟ್ಟಿಲ್ಲ ಅಂದ್ರೆ ಈ ಪೌತಿ ಖಾತೆ ಮಾಡ್ಲಿಕ್ಕೆ ನಮಗೂ ಸಮಸ್ಯೆ ಆಗುತ್ತೆ. ಈಗ ನಾವು ವಿಲೇಜ್ ಅಕೌಂಟೆಂಟ್ಸ್ ಗೆಲ್ಲ ನಾವು ಗೂಗಲ್ ಕ್ರೋಮ್ ಬುಕ್ಸ್ ಅಂತ ಕೊಟ್ಟಿದ್ದೀವಿ VAs ಎಲ್ಲಾನು. ಸೊ ಅವ್ರ ಲ್ಯಾಪ್ಟಾಪ್ ಮುಖಾಂತರನೇ ಏನಿದೆ ಈ ಪೌತಿ ಖಾತೆ ಅರ್ಜಿ ಏನಿದೆ ಮಾಹಿತಿ ನೀವು ಕೊಟ್ರೆ ಅದನ್ನ ಎಂಟ್ರಿ ಮಾಡ್ತಾರೆ. ಅದಕ್ಕೆ ನೀವು ಮುಂಚಿತವಾಗಿ ಯಾರ್ಯಾರು ನಿಮ್ ವಂಶಸ್ಥ ಯಾರ್ಯಾರು ಇದೀರಾ, ಈಗ ನಾವು ಹಳ್ಳಿಗಳಲ್ಲಿ ಇವರೆಗೂ ಏನು ಗಮನಕ್ಕೆ ಬಂದಿದೆ ಅಂದ್ರೆ ಹೆಣ್ಮಕ್ಳನ್ನ ಬಿಟ್ಬಿಡ್ತೀರಾ ಪೌತಿ ಖಾತೆಗೆ. ಯಾಕೆ ಹೆಣ್ಮಕ್ಳಿಗೂ ಸಮಭಾಗ ಬರುತ್ತಲ್ವಾ? ಹೆಣ್ಮಕ್ಳಿಗೆ ಆಸ್ತಿ ಕೊಡ್ಬಾರ್ದು, ಬೇರೆ ಗಂಡ್ ಮಕ್ಳಿಗೆ ನಾವು ಆಸ್ತಿ ಕೊಡ್ಬೇಕು, ಆ ತರ ಮನೋಭಾವ ಇನ್ನೂ ಇದೆ ನಮ್ಮ ಸಮಾಜದಲ್ಲಿ. ಸೊ ನೀವು ಜಂಟಿಯಾಗಿ ಪಿತ್ರಾರ್ಜಿತ ಆಸ್ತಿ ಯಾವ್ದು ಬಂದಿದೆ ವಂಶಸ್ಥರು ಎಲ್ಲರೂ ಸೇರಿ ಅದನ್ನ ಜಂಟಿಯಾಗಿ ಖಾತೆ ಮಾಡ್ಕೊಳ್ಳೋದಕ್ಕೆ ಏನಿದೆ ಅಂತ ಪ್ರೇರಿಸ್ತೀವಿ. ನೀವೇ ಒಪ್ಪಿಗೆ ಪತ್ರ ಕೊಟ್ಟು ಈ ತರ ಇಲ್ಲ ನಮ್ಗೆ ನಮ್ಮ ಅಣ್ಣನ ಹೆಸರಲ್ಲೇ ಇರ್ಲಿ ಇಲ್ಲ ನಮ್ಮ ತಂಗಿ ಹೆಸರಲ್ಲೇ ಇರ್ಲಿ ಅಂತ ಹೇಳಿ ನೀವು ಒಂದು ಅಫಿಡವಿಟ್ ಒಪ್ಪಿಗೆ ಪತ್ರ ತರ ಕೊಟ್ರೆ ಅದ್ರ ಬೇಸಿಸ್ ಮೇಲೆ ಯಾರ ಹೆಸರಲ್ಲಿ ಕೂರಿಸ್ತೀರಾ ಆ ತರ ಕೂರಿಸ್ಬೋದು ನಾವು. ಬಟ್ ಜಂಟಿಯಾಗೆ ಕೂರಿಸಿ ಅಂತ ಹೇಳೋದಕ್ಕೆ ನಾನು ಸ್ವೇಚ್ಛೆಯನ್ನು ಒಂದು ಇಷ್ಟಪಟ್ಟು ಹೇಳ್ತೀನಿ ನಿಮ್ಗೆ ಮನೋರ್ಸೋದಕ್ಕೆ. ಸೊ ಯಾರು ಬಿಡಬೇಡಿ ವಂಶ ವೃಕ್ಷಗಳಲ್ಲಿ. ಯಾಕಂದ್ರೆ ಇವಾಗ ತುಂಬಾ ನಮ್ದೇ ಬಂದಿರೋದ್ರಲ್ಲಿ ಹೆಸರು ಬಿಟ್ಬಿಟ್ಟು ಬಂದಿರ್ತಾರೆ. ಆಮೇಲೆ ನಮ್ಮಲ್ಲಿ ಬಂದಾಗ ನನ್ ಕೋರ್ಟ್ ಕಚೇರಿ ಬಂದಾಗ ಡಿಸ್ಪ್ಯೂಟ್ ಅಲ್ಲಿ ಬಂದ್ಬಿಟ್ಟ ನಮ್ಮ ಅಣ್ಣನೇ ಮೋಸ ಮಾಡ್ಬಿಟ್ಟ ನಮ್ಗೆ ನಮ್ಮ ಹೆಸರು ಬಿಟ್ಬಿಟ್ಟು ಮಾಡಿದ್ದಾರೆ ಅಂತ ತುಂಬಾ ಜನ ಬಂದು ಹೇಳಿದ್ದಾರೆ ತಾಲೂಕು ಆಫೀಸ್ ಅಲ್ಲಿ. ಎಲ್ಲ ಚೆನ್ನಾಗಿದ್ರಿ, ಅನ್ಯೋನ್ಯವಾಗಿದ್ರಿ, ಆಸ್ತಿ ವಿಚಾರ ಅಂತ ಬಂದಾಗ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಹಲವಾರು ಘಟನೆಗಳಾಗಿದೆ. ಅದಕ್ಕೆ ನಾವ್ ಇವಾಗ ಯಾವ್ಯಾವ ಅರ್ಜಿಗಳು ಅಂತ ಹೇಳ್ಬಿಟ್ಟು ಯಾರಾದ್ರೂ ಮೃತಪಟ್ಟಿದ್ರೆ ನಮ್ಗೆ ಆಟೋ ಹೆಚ್ಚಾಗಿ ಡೇಟಾ ಬಂದಿರುತ್ತೆ ಯಾರ್ಯಾರ್ದು ಎಷ್ಟೆಷ್ಟು ಜನ ಇದ್ದಾರೆ ಅಂತ. ಸೊ ಯಾವ ತರ ಅರ್ಜಿಗಳು ಬಂದಿದೆ ಆ ಅರ್ಜಿಗಳ ಮೇಲೆ ನಾವು ಈ ಪೌತಿ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ವಂಶವೃಕ್ಷ ಮಾಡಿಸಿ ಅಂತ ಹೇಳ್ತೀವಿ. ಆ ವಂಶವೃಕ್ಷ ಮಾಡಿಸೋದಕ್ಕೆ ಅಫಿಡವಿಟ್ ಏನಿದೆ ನಿಮ್ ಮುಖಾಂತರ ನೀವೇ ಮಾಡ್ಬೇಕಾಗುತ್ತೆ. ಅದನ್ನ ಅಫಿಡವಿಟ್ ಮಾಡಿಸ್ಬಿಟ್ಟು ವಂಶವೃಕ್ಷ ಮಾಡಿಸಿದ್ರೆ ಅದ್ರ ಬೇಸಿಸ್ ಮೇಲೆ ನಾವು ಈ ಪೌತಿ ಖಾತೆ ಮಾಡ್ತೀವಿ. ಈಗ